ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮನೆ ಮಗಳು ಮಾಡುವ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಬಂದು ಜಜ್ಮೂಲಂಗಿ ಮಾಡುವ ವಿಧಾನ. ಜಜ್ಮೂಲಂಗಿ ಮಾಡಲು ಬೇಕಾದ ಪದಾರ್ಥಗಳು: ಕಾಯಿ, ಕಡಲೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಜೀರಿಗೆ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಮೂಲಂಗಿ. ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಎಲ್ಲ ಪದಾರ್ಥಗಳನ್ನು ಹಾಕಿಕೊಂಡು ರುಬ್ಬಬೇಕು. ಮೂಲಂಗಿಯನ್ನು ಬಿಟ್ಟು ಮೂಲಂಗಿಯನ್ನು ತದನಂತರ ಹಾಕಿಕೊಳ್ಳಬೇಕು. ಈ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರಿನಲ್ಲಿ ಹಾಕಿಕೊಂಡು ನುಣ್ಣಗೆ ಆಗುವವರೆಗೆ ರುಬ್ಬಬೇಕು, ನೀರನ್ನು ಹಾಕಿಕೊಂಡು. ತದನಂತರ ಮೂಲಂಗಿಯನ್ನು 2 ತುಂಡುಗಳಾಗಿ ಚಚ್ಚಿಕೊಂಡು ಅದನಂತರ ಮಿಕ್ಸಿ ಜಾರಿಯೊಳಗೆ ಹಾಕಿಕೊಳ್ಳಬೇಕು. ತುಂಬ ನುಣ್ಣಗೆ ರುಬ್ಬಬಾರದು, ಅದು ಬಾಯಿಗೆ ಸಿಗುವ ಹಾಗೆ ರುಬ್ಬಿಕೊಳ್ಳಬೇಕು. ನಿಮ್ಮ ಮನೆಯಲ್ಲಿ ಯಾರು ಮೂಲಂಗಿ ಸಾಂಬಾರ್ ತಿನ್ನುವುದಿಲ್ಲವೋ ಅಂಥವರಿಗೆ ಈ ರೀತಿ ಮಾಡಿಕೊಡಿ. ಅವರು ಇಷ್ಟಪಟ್ಟು ತಿನ್ನುತ್ತಾರೆ. ಏಕೆಂದರೆ ಹಸಿ ಮೂಲಂಗಿಯನ್ನು ತಿನ್ನಬೇಕು. ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ತುಂಬ ಬೆನಿಫಿಟ್ಗಳು ಕಂಡುಬರುತ್ತದೆ. ಡೈಜೆಷನ್ ಪ್ರಾಬ್ಲಮ್ ಇರುವವರಿಗೆ ತುಂಬ ಒಳ್ಳೆಯದು. ರುಬ್ಬಿದ ನಂತರ ತುಂಬ ನುಣ್ಣಗೆ ರುಬ್ಬಬಾರದು. ಬೇಯಿಸಿದ ಸಾಂಬಾರು ಎಂದರೆ ಮೂಲಂಗಿ ಸಾಂಬಾರನ್ನು ಇಷ್ಟಪಡುವುದಿಲ್ಲ. ಹಾಗಾಗಿ ಈ ರೀತಿ ಮಾಡಿ. ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನುತ್ತಾರೆ. ರೆಕಾರ್ಡಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಪ್ಲೀಸ್ ನನ್ನನ್ನು ಕ್ಷಮಿಸಿ. ಒಂದು ಪಾತ್ರೆಯನ್ನು ಸ್ಟೌವಿನ ಮೇಲೆ ಇಕ್ಕಿ 1 ಸ್ಪೂನ್ ಎಣ್ಣೆಯನ್ನು ಹಾಕಿ ಸಾಸಿವೆ ಹಾಕಿ ಸಿಡಿದ ನಂತರ ಜೀರಿಗೆ, ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಬಾಡಿಸಿದ ನಂತರ ಸ್ಟೌವನ್ನು ಆಫ್ ಮಾಡಿಕೊಂಡು ಚಟ್ನಿ ರೀತಿಯಲ್ಲಿ ರುಬ್ಬಿದ ಜಜ್ಮೂಲಂಗಿಯನ್ನು ತಪ್ಪಲೆಗೆ ಬಗ್ಗಿಸಿಕೊಳ್ಳಿ. ಈ ವಿಡಿಯೋವನ್ನು ಇಷ್ಟಪಟ್ಟು ಮಾಡುತ್ತಿದ್ದೇನೆ, ನಮಗೋಸ್ಕರ ಅಷ್ಟೇ. ನಿಮಗೂ ಇಷ್ಟವಾಗಿದ್ದರೆ ಏನನ್ನ ಸರಿಪಡಿಸಿಕೊಳ್ಳಬೇಕಾಗಿದ್ದರೆ ನೀವು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತದನಂತರ ಚಪಾತಿಯನ್ನು ಲಟ್ಟಿಸುವುದು. ಚಪಾತಿ ಹಿಟ್ಟನ್ನು ಕಲಿಸಿದ ನಂತರ ಮೃದುವಾಗಿ ಹದ ಮಾಡಿಕೊಂಡು ಚಪಾತಿ ಹಿಟ್ಟನ್ನು ರೌಂಡಿಗೆ ಮಾಡಿಕೊಂಡು ಅದನ್ನು ಹಸಿಟ್ಟು ಹಾಕಿಕೊಂಡು ಲಟ್ಟಿಸಿಕೊಳ್ಳಬೇಕು. ನನ್ನ ಮಗಳಿಗೆ ತುಂಬ ಇಷ್ಟ ಚಪಾತಿ ಲಟ್ಟಿಸುವುದೆಂದರೆ. ಚಪಾತಿ ಜಜ್ಮೂಲಂಗಿ ತುಂಬ ಕಾಂಬಿನೇಷನ್ ಆಗಿರುತ್ತದೆ. ನೀವು 1 ಟೈಮ್ ಮಾಡಿಕೊಂಡು ತಿನ್ನುವುದಕ್ಕೆ ತುಂಬ ನೀವು ಇಷ್ಟಪಡುತ್ತೀರ. ಟ್ರೈ ಮಾಡಿ ನೋಡಿ. ಚಪಾತಿಗೆ ಎಣ್ಣೆ ಹಾಕಿ ಲಟ್ಟಿಸುವುದರಿಂದ ಅದು ಉಬ್ಬುತ್ತದೆ. ನನ್ನ ಮಗಳಿಗೆ ಚಪಾತಿ ಲಟ್ಟಿಸುವುದು ಎಂದರೆ ತುಂಬ ಇಷ್ಟ. ನಾವು ರೌಂಡಾಗಿ ಒತ್ತುವುದಿಲ್ಲ, ಅವಳು ರೌಂಡಾಗಿ ಒತ್ತುತ್ತಾಳೆ ಚಪಾತಿಯನ್ನು. ಅಮ್ಮ ಬಿಡು ನೀನು, ನಾನೇ ಮಾಡಿಕೊಡುತ್ತೇನೆ ಎಂದು ಹೇಳುತ್ತಾಳೆ. ನೋಡಿ, ಅವಳಿಗೆ ಇಂಟ್ರೆಸ್ಟ್ ನೋಡಿ, ಎಷ್ಟು ಚೆನ್ನಾಗಿ ಚಪಾತಿಯನ್ನು ಒತ್ತುತ್ತಿದ್ದಾಳೆ. ಈಗಿನ ಮಕ್ಕಳಿಗೆ ನಾವು ಹೇಳುವುದೇ ಬೇಡ, ಕಣ್ಣಲ್ಲಿ ನೋಡಿದ್ದು ಕೈಯಲ್ಲಿ ಮಾಡುತ್ತಾರೆ. ಚಪಾತಿ ಹಿಟ್ಟು ಎಂದರೆ ಅವಳಿಗೆ ಪ್ರಿಯ. ಚಪಾತಿಯನ್ನು ಹೆಂಚಿನ ಮೇಲೆ ಬೇಯಿಸಿ ಹೆಂಚು ಕಾದ ನಂತರ ಚಪಾತಿಯನ್ನು ಹಾಕಿ ಅದಕ್ಕೆ ಎಣ್ಣೆ ಹಾಕಿ ಉಬ್ಬಿದ ನಂತರ ತಿರುಗಿಸಿ
ಬೇಯಿಸುವುದಕ್ಕೂ ನನ್ನನ್ನು ಬಿಡುವುದಿಲ್ಲ ನನ್ನ ಮಗಳು. ನಾನು ಮಾಡುತ್ತೇನೆ ಎಂದು ಬಂದವಳು, ಆದರೆ ನಾನು ಬಿಡಲಿಲ್ಲ ಎಣ್ಣೆ ಆರುತ್ತದೆ ಎಂದು. ನಾನು ಏನು ಮಾಡುತ್ತೇನೋ ಅವಳು ಅದನ್ನೇ ಮಾಡಬೇಕು. ನನಗೆ ಮಾಡಲು ಬಿಡುವುದಿಲ್ಲ. ರೆಡಿಯಾಗಿತ್ತು ಗಜ್ಜೆ ಮೂಲಂಗಿ ಚಪಾತಿ. ಅನ್ನದ ಜೊತೆಯೂ ಚೆನ್ನಾಗಿರುತ್ತದೆ, ಮುದ್ದೆಯ ಜೊತೆಯೂ ಚೆನ್ನಾಗಿರುತ್ತೆ. ಪ್ಲೀಸ್ ಟ್ರೈ ಮಾಡಿ ನೋಡಿ. ರೆಕಾರ್ಡಲ್ಲಿ ಏನಾದರೂ ತಪ್ಪಾಗಿದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡುತ್ತೇನೆ.